ಅದೇ ರೀ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರಾಡಿಕಲ್ ಬಿಟ್ರೆ ಬೇರೆ ಏನಿದೆ ರೀ? ಅಲ್ಲ, ವಾಟ್ ಇಸ್ ದಟ್ ದೇ ವಾಂಟ್ ಟು ಡೂ? ವಾಟ್ ಇಸ್ ದಟ್ ದೇ ವಾಂಟ್ ಟು ಪ್ರೂವ್? ಏನೋ ಮುಸ್ಲಿಂ ವಿರುದ್ಧವಾಗಿ ಮಾತನಾಡಿದ ತಕ್ಷಣ ಲೀಡರ್ಶಿಪ್ ಬಿಟ್ರೆ ಏನಿದೆ ಇವ್ರ ಹತ್ರ? ಈಗ ಮುಸ್ಲಿಂ ವಿರೋಧಿ ಮಾತಾಡ್ಬಿಟ್ರೆ ಈಗ ಆಯ್ತು, ಇಷ್ಟೆಲ್ಲ ಮಾತಾಡ್ತಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಿದ್ದಾರೆ, ನಾಚಿಕೆ ಆಗಲ್ವಾ ನಿಮಗೆ? ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆಯಲ್ಲ, ಮತ್ತೆ ಇದ್ಯಾಕೆ ಮಾಡ್ತಿದ್ದಾರೆ ನೀವು? ಎಲ್ಲ ಸ್ಪೋರ್ಟ್ಸ್ಗಳು ಬೇಡ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು? ಕೇಳೋದು ತಪ್ಪಲ್ಲ. ಯಾಕೆ ಕೇಳಬಾರ್ದು ಸರ್? ಪಾಕಿಸ್ತಾನ ಜೊತೆ ಈಗ ನೀವು ಬೇರೆ ಫಿಲಿಂ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ, ಬೇರೆ ಸ್ಪೋರ್ಟ್ಸ್ ನ ಬ್ಯಾನ್ ಮಾಡ್ತೀರಿ. ಕ್ರಿಕೆಟ್ ಯಾಕೆ ಆಡಿಸ್ತಾ ಇದೀರಿ? ಕೇಳ್ದೆ ನಿಮಗೆ, ಕೂನ್ ಕಾ ಬದಲ ಪಾನಿ, ಪಾನಿ ಕಾ ಬದಲ ಕೂನ್ ಅಂತ ಹೇಳಿದ್ರಿ. ಯಾರಿಗೆ ಅರ್ಜೆನ್ಸಿ ಇದೆ? ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ಆಡ್ಬೇಕಂತ ಯಾರಿಗಿದೆ? ನಿಮ್ಗೆ ಏನ್ ಬೇಕಿದ್ ನೀವು ಮಾಡ್ಬಿಡ್ಬೋದು. ಇವ್ರು ಮಾಡಿದ್ರೆ ಗ್ರೇಟ್, ಬೇರೆ ಏರ್ ಮಾಡಬಾರ್ದು. ಪಾಕಿಸ್ತಾನ ಜೊತೆ ವೈ ಆರ್ ಯು ಪ್ಲೇಯಿಂಗ್ ಟು ಪ್ಲೇ ಮ್ಯಾಚ್? ಇಸ್ ಇಟ್ ಮೋರ್ ಇಂಪಾರ್ಟೆಂಟ್ ಟುಡೇ? ಪಹಲ್ಗಾಮ್ ಆಗಿನ 3 ತಿಂಗಳೂ ಆಗಿಲ್ಲ, 4 ತಿಂಗಳೂ ಆಗಿಲ್ಲ ತಾನೆ? ಯಾರು ಆರ್ಗನೈಸ್ ಮಾಡೋದು? ಅಲ್ಲಲ್ಲ, ದಟ್ಸ್ ವಾಟ್ ಐ ಸೇ. ಇವ್ರು ಬೇಕಿದ್ದಾಗ ಆಯ್ತು, ನೀವು ಬೈಕಾಟ್ ಮಾಡ್ಬೋದು. ನಿಮ್ ಕೈಗೆ ನೀರು ಬೈಕಾಟ್ ಮಾಡಕ ಸುಮ್ನೆ ಬಂದು ಹೇಳ್ಬಿಟ್ರಲ್ಲ. ನೀವು ಏನ್ ಬೇಕಿದ್ ಹೇಳಿದ್ರೆ ತೋರಿಸ್ಬಿಟ್ಟು ಟಿವಿಯಾಗ ಹೇಳ್ಬಿಟ್ರೆ ಹೋಗ್ಬಿಡ್ಬೋದಾ ಇವ್ರು? ನಿಮ್ ಇಂಟ್ರೆಸ್ಟ್ ಬೈಕಾಟ್ ಮಾಡ್ರಿ, ಹೋಗ್ಬಾರ್ದು. ಒಂದು ಏಷ್ಯಾ ಕಪ್ ಆಡಿದ್ರೆ ಏನಾಗತ್ತೆ? ಏಷ್ಯಾ ಕಪ್ ಬೈಕಾಟ್ ಮಾಡ್ಬೇಕು. ಪಾಕಿಸ್ತಾನ ಇಸ್ ಪ್ಲೇಯಿಂಗ್, ವಿಲ್ ನಾಟ್ ಕಮ್ ಅಂಡ್ ಪ್ಲೇ ಅನ್ಬೇಕು, ಅದಕ್ಕೆ ತಪ್ಪಿದೆ. ಸೊ ವಾಟ್? ಒಂದು ಏಷ್ಯಾ ಕಪ್ ಆಡಿದ್ರೆ ಯಾರಿಗೆ ಲಾಸ್ ಇದೆ? ಯಾರಿಗೆ ಲಾಸ್? ಯಾರಿಗಿದೆ? ಅದೇ ಯಾರಿಗೆ ಎದರದಲ್ರಿ ಲಾಸ್ ಯಾರಿಗಾಗತ್ತೆ ಅಂತ ಕೇಳಿರೋದು. ಲಾಸ್ ಯಾರಿಗಿದೆ? ಆಯ್ತ್ರಿ, ಮತ್ತೆಲ್ಲ ಅದೇ ತರ ನೋಡ್ಬೇಕಲ್ಲ. ಸ್ಪೋರ್ಟ್ಸ್ ಅಂದ್ರೆ ಎಲ್ಲ ಸ್ಪೋರ್ಟ್ ಅದೇ ತರ ನೋಡ್ಬೇಕು. ಫಿಲಿಂ ಇಂಡಸ್ಟ್ರಿ ಅದೇ ತರ ನೋಡ್ಬೇಕು. ನಿಮ್ಗೆ ಯಾವ್ದು ಬೇಕಾದ್ರೆ ಪಿಕ್ ಅಂಡ್ ಚೂಸ್ ಮಾತಾಡ್ಬಿಡ್ಬೋದಾ? ಇದು ಹಿಂಗೆ ಇದೆ ರೀ. 11 ವರ್ಷದಿಂದ ಇದನ್ನೇ ನೋಡಿ, ಇನ್ನೇನು ಹೊಸದು ಹೇಳ್ತೀರಿ? ಇದೇ ಇರೋದು ದೇಶದಾಗ ಇನ್ನೇನೈತೆ? ಏನ್ ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡಿದ್ಬಿಟ್ರೆ ಬೇರೆ ಏನೋ ಪಾಯಿಂಟ್ಸ್ ಇದಾವ? ಏನ್ ಬೇರೆ ಪಾಯಿಂಟ್ಸ್ ಇದಾವ? ಅಷ್ಟೇ ತಾನೇ ಇರೋದು. ಬೆಳಗ್ಗಿನ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡಿದ್ಬಿಟ್ರೆ ಬೇರೆ ಏನು ಈ ದೇಶದಲ್ಲಿ ಇಲ್ಲ. ಮಾಡ್ರಿ, ಅದಕ್ಕೇನಿದೆ? ಅವ್ರು ಹೇಳಿದ್ರು ಬಾಂಗ್ಲಾದೇಶ ಅಂತ, ಅಲ್ಲಿಂದ ಡೈವರ್ಟ್ ಆಯ್ತು.